ಸ್ನೇಹಿತರೆ, ಶುಭ ಮುಂಜಾನೆ. ಸ್ವಾಗತ. ನಿಮ್ಮೆಲ್ಲರಿಗೂ ಶುಭೋದಯಗಳು. ಇವತ್ತಿನ ದಿನಕ್ಕೆ ಸ್ವಾಗತ ಸುಸ್ವಾಗತ. ನಿಮ್ಮ ಪ್ರೀತಿಯ ಮುತ್ತಣ್ಣನ ಸ್ವಾಗತ. ಈಗ ತಾನೇ ಎದ್ದು ಫ್ರೆಶಪ್ ಆಗಿ ಮುಖ ತಗೊಂಡು ಒಂದು ಚಿಕ್ಕದು ವಿಡಿಯೋ ಮಾಡೋದಿತ್ತು, ಅದನ್ನು ಮಾಡಿ ಲೈಟೆಲ್ಲ ಆಫ್ ಮಾಡಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಬಂದ ಮೆಟ್ಲಿಂದ ಇಳಿದು ಮುಂದೆ ಬಂದೆ. ಮತ್ತೆ ಯಾಕೋ ಒಳಗೆ ಬರಬೇಕು ಅನ್ನಿಸ್ತು. ಬಂದು ರಾಯರಿಗೆ ಕೈ ಮುಗಿದು ಮತ್ತೆ ದೇವ್ರಿಗೆ ನಮಸ್ಕಾರ ಮಾಡಿ ಹೋದೆ. ಕೃಷ್ಣ ಪರಮಾತ್ಮಗೆ ರಾಯರಿಗೆ ನಮಸ್ಕಾರ ಮಾಡಿ ಮುಂದೆ ಇನ್ನೇನು ಕೆಲಸ ಇರುತ್ತಲ್ಲ, ಮತ್ತೆ ತಿರ್ಗಾ ಬಂದು ಮತ್ತೆ ಸೀದಾ ಹಾಗೆ ಹೋದೆ ಕೆಳಗೆ. ಕತ್ತಲೆ ಅನ್ನೋದೇ ಒಂದು ಲೋಕ. ಕತ್ತಲೆಯಲ್ಲಿ ನೂರಾರು ಥರದ ಕೆಲಸ ಮಾಡ್ತಾರೆ. ಕೆಲವರು ಇನ್ನೊಬ್ಬರು ಜೀವನನೇ ಕತ್ತಲೆ ಮಾಡಬೇಕು ಅಂತ ಪಣ ತೊಟ್ಟಿರ್ತಾರೆ. ಹಾಗೆ ಸ್ನೇಹಿತರೆ, ಜೀವನನೇ ಹಾಗೆ. ಮತ್ತು ರಸ್ತೆಯಲ್ಲಿ ನಡೀತಾ ಬಂದು ಯಾರೂ ಇರಲ್ಲ ಈ ಟೈಮಲ್ಲಿ. ತುಂಬ ಪ್ರಶಾಂತವಾದ ಗಾಳಿ, ಒಂದು ತುಂಬ ಚೆನ್ನಾಗಿರುತ್ತೆ. ನಾಯಿ ಮರಿ ನೋಡಿ ಪಾಪ ಯೋಚನೆ ಮಾಡ್ತಾ ಸುಮ್ಮನೆ ಕೂತಿದೆ ನೋಡ್ತಾ. ಇನ್ಯಾರೋ ಕಳ್ಬಡಿ ಮಗ ವೀಡಿಯೋ ಮಾಡ್ದ, ನಂದು ಬಿಟ್ಟಿಲ್ಲ ವೀಡಿಯೋ ಅಂದ್ಕೊಂಡಿದ್ದೆ. ಹಾಗೆ ಬೈಕ್ಗಳೆಲ್ಲ ಹೋಗ್ತಾಯಿದ್ದು. ನಮ್ಮ ಆಲ್ ಇಂಡಿಯಾ ರಿಚೇತೋಣ ಇನ್ನು ಈಗ ತೆಗಿತಾ ಇದ್ದರು. ಹಾಗೆ ಬಂದೆ, ಫೀಲ್ಡಲ್ಲಿ ವಾಕ್ ಮಾಡ್ತಾಯಿದ್ರು ಎಲ್ಲ. ಇಲ್ಲಾರು ಲಾರಿ ನಿಲ್ಲಿಸ್ಕೊಂಡು ಇಲ್ಲೇ ಮಲಗಿದ್ದಾರೆ. ಡೈಲಿ ಅಲ್ಲೇ ನಿಂತಿರುತ್ತೆ. ಇವತ್ತು ಮಂಗಳವಾರ ಆದ್ದರಿಂದ ರೈತರು ಜಾಸ್ತಿ ನೋಡಿ. ಇದು ಸಂಗೊಳ್ಳಿ ರಾಯಣ್ಣ ಸ್ಟೇಚು. ಸಂತೆಗೆ ಬಂದೆ. ಹಾಗೆ ಸಂತೆಗೆ ಬಂದು ಕುಕ್ಕೆ ಎಲ್ಲ ನೋಡಿದೆ. ಆವಾಗಿನ ಕಾಲ ಹಂಗಿತ್ತು. ತರಕಾರಿಗಳನ್ನೆಲ್ಲ ನೋಡಿ ಆಂಟಿ ಮಾತಾಡಿಸಿ, ನಮ್ಮ ಅಜ್ಜಿ ಬೈತು, ಯಾಕೋ ವೀಡಿಯೋ ಮಾಡ್ತಾಯಿದ್ಯಾ, ಹಂಗೆಲ್ಲ ವೀಡಿಯೋ ಹಾಕಂಗಿಲ್ಲ ಅಂತ. ಇರಲಿ ಬಿಡಜ್ಜಿ, ಏನೋ ನಿನ್ನ ಮೊಮ್ಮಗಿದ್ದಂಗೆ ವೀಡಿಯೋ ಮಾಡ್ಕೊತೀನಿ, ಬೈಬೇಡ ಅಂತ ಹೇಳಿ ಅಜ್ಜಿಗೆ ಮಾತಾಡಿಸ್ತಾ ತಮಾಷೆ ಕೊತ್ತಂಬರಿ ಸೊಪ್ಪು ತಗೊಂಡೆ. ಕೇಕ್ ಮಾಡೋರು ಎಲ್ಲ ಕೇಕ್ಗಳನ್ನ ಮಾಡಿಟ್ಟಿದ್ರು ನೋಡಿ. ಪೈನಾಪಲ್ ಇದೆ, ಪಿಂಕ್ ಇದೆ, ಚಾಕ್ಲೇಟ್ ಇದೆ. ಮತ್ತೆ ಕೆಲಸ ಮುಗಿಸ್ಕೊಂಡು ಹೊರಗಡೆ ಬಂದೆ. ಸ್ವಲ್ಪ ಪೂರಿ ಖಾರ ತಗೊಂಡು ತಿನ್ನೋಕ್ಕೆ ಸೀದಾ ಬಂದೆ. ನಡ್ಕೊತ ಆರಾಮಾಗೆ ವೀಡಿಯೋ ಮಾಡ್ತಾಯಿದ್ದೀವಿ. ಅಣ್ಣ ದುರ್ಗುಡ್ಕೊಂಡು ನೋಡ್ತೈತೆ ನೋಡಿ ಸ್ನೇಹಿತರೆ, ಏನಪ್ಪ ಏನು ಮಾಡ್ಕೊ ಹೋಗ್ತಾಯಿದ್ದಾನೆ ವೀಡಿಯೋ ಅಂತ. ಎಲ್ಲ ಹಾಗೆ ನಡ್ಕೊಂಡು ಊಟದ ಬಾಕ್ಸ್ ಹಿಡ್ಕೊಂಡು ಬಂದೆ ರೂಮ್ ಕಡೆ. ಏನು ಮಾಡೋದು, ಒಬ್ಬರೇ ಅಂದಮೇಲೆ ಬರಲೇಬೇಕು. ಒಬ್ಬರೇ ಆಗಲಿ ಇಬ್ಬರೇ ಆಗಲಿ ಜೀವನದಲ್ಲಿ ಸಾಗಬೇಕು. ಹೋಗಿ ಒಂದು ಕಾಫಿ ಕುಡ್ಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಅರ್ಧ ಮುಕ್ಕಾಲು ಗಂಟೆ ಮಾತಾಡಿಕೊಂಡು ಅಲ್ಲಿ ಬಂದೆ. ಏನಾದ್ರು ಇಷ್ಟ ಅರ್ಥವಲ್ಲ, ಏನಾದ್ರು ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಕೊಟ್ಟರು. ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಏಕಾಂಗಿ ಜೀವನ ರೀ, ಯಾವುದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಯಾರಿಗೂ ಮೋಸ ಮಾಡಿಲ್ಲ ಅನ್ನೋ ಹೆಮ್ಮೆ ಇದೆ, ಯಾರು ತಲೆ ಹೊಡೆದಿಲ್ಲ ಅನ್ನೋ ಹೆಮ್ಮೆ ಇದೆ. ನಮ್ಮಿಂದ 4 ಜನ ಬದುಕಿದ್ದಾರೆ ಹೊರತು ನಾವು ಯಾರಿಂದ ಬದುಕಿಲ್ಲ ಅನ್ನೋದಿದೆ. ರಾಯರ ಆಶೀರ್ವಾದ, ಭಗವಂತ ಶ್ರೀಹರಿ ದಯೆ ಒಂದಿದ್ರು ಸಾಕು ಅನ್ನೋ ಒಂದು ಹೆಮ್ಮೆ ಇದೆ ಸ್ನೇಹಿತರೆ. ಏನಾದ್ರು ತಪ್ಪಿದ್ರೆ ಮತ್ತೆ ಒಂದು ಹೋರಿ ವೀಡಿಯೋ ಮಾಡೋದಿತ್ತು, ಅದನ್ನು ಮಾಡಿದೆ. ಅದನ್ನು ರೀಲ್ಸ್ ಎಲ್ಲ ಮಾಡಿ ಯೂಟ್ಯೂಬಿಗೆ ಹಾಕಬೇಕಾಗಿತ್ತು. ಅದನ್ನೆಲ್ಲ ಶಾರ್ಟ್ಸೆಲ್ಲ ಹಾಕಿ ತುಂಬ ಏನು ಖಡಕ್ಕಾದ ಹೋರಿನ ರೀ. ಜಂಪ್ರು ರೈತರೇ ಏನಾದ್ರು ತಪ್ಪಿದ್ದಲ್ಲಿ ಕ್ಷಮಿಸಿ, ಅರಸಿ, ಕಾಪಾಡಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ. ಗುಡ್ ನೈಟ್, ಶುಭರಾತ್ರಿ. ದಿನ ಇದೆ ಹೋಗೋದು, ತಿರುಗಾಡ್ಕೊಂಡು ಬೇಜಾರಲ್ಲಿ ದಿನ ಇದೆ ಹೇಳೋದು. ಇದೇ ಮರ ಸೈಕಲಲ್ಲಿ ಆಟ ನೋಡೋದು, ಇದೇ ಜಾಗ. ಇದರಲ್ಲೇ ಹೋಗ್ಬೇಕು, ಇದರಲ್ಲೇ ಬರಬೇಕು ಸ್ನೇಹಿತರೆ. ಜೀವನ ಅನ್ನೋದು ಒಂದೇ ದಾರಿ. ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದಾಗಲ್ಲ. ಎಲ್ಲ ಭಗವಂತನ ಇಚ್ಛೆ. ಅದೇ ಮರ, ಅದೇ ಸಪೋಟ ಮರ, ಅದೇ ತೆಂಗಿನ ಮರ. ಶಿಷ್ಯ ಸೈಕಲ್ ಹಂಗೆ ಹೊಡಿತಾನೆ ನೋಡಿ. ಹಂಗೆ ಪೂರಿ ತಂದು ತಿನ್ಕೊಂಡು ಬ್ಯಾಚುಲರ್ಸ್ ಜೀವನ ಇದು ನೋಡಿ. ಬ್ಯಾಚುಲರ್ಸ್ ಜೀವನ ಇದು. ಶುಭರಾತ್ರಿ.